ಓಡುವ ಗೆಳೆಯರನ್ನು ಅಟ್ಟಿಸಿಕೊಂಡು ಹೋಗಿ ಅವರನ್ನು ಮುಟ್ಟಿ ಔಟು ಮಾಡುವಂತಹ ಒಂದು ಆಟವನ್ನು ಬಾಲ್ಯದಲ್ಲಿ ನಾವೆಲ್ಲ ಆಡಿದ್ದೇವೆ ಅಲ್ಲವೇ? ಆ ಆಟವನ್ನು ನಿಜ ಜೀವನದಲ್ಲೂ ಹಲವು ಬಾರಿ ನಾವು ಆಡಬೇಕಾಗುತ್ತದೆ. ಅಂದರೆ ಗುರಿ ಸಾಧನೆಯ ನಮ್ಮ ಪಯಣದಲ್ಲಿ ಹಲವು ಬಾರಿ ನಾವು ಗುರಿಯನ್ನು ಅಟ್ಟಿಸಿಕೊಂಡು ಹೋಗಬೇಕಾಗುತ್ತದೆ. ಆಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯ. ಅವಕಾಶಗಳು ಅಥವಾ ನಮ್ಮ ಗುರಿಗಳು ಸ್ಥಿರವಾಗಿ ಒಂದು ಕಡೆ ನಿಂತಿರುವಂಥದ್ದಲ್ಲ, ಅದು ಚಲನಶೀಲವಾಗಿರುವಂಥದ್ದು. ನಾವು ನಿಂತಲ್ಲೇ ನಿಂತರೆ ಅವು ಮುಂದೆ ಹೋಗುತ್ತವೆ. ನಾವು ಮೆಲ್ಲನೆ ನಡೆದರೆ ಅವು ನಮ್ಮನ್ನು ಬಿಟ್ಟು ದೂರ ಹೊರಟು ಹೋಗುತ್ತವೆ. ಅವುಗಳ ಜೊತೆ ಚಲಿಸಿದರಷ್ಟೇ ಅವುಗಳು ನಮ್ಮ ಕೈ ಹಿಡಿದು ಸಾಗಬಹುದು. ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಲು ಯೋಚಿಸಿದ್ದೇವೆ ಎಂದಿಟ್ಟುಕೊಳ್ಳಿ. ಬೆಂಗಳೂರು ತಲುಪಲು ಹಲವು ಮಾರ್ಗಗಳಿವೆ. ರೈಲು, ಬಸ್ಸು, ಕಾರು, ವಿಮಾನ, ಬೈಕ್ ಹೀಗೆ ಯಾವುದೇ ವಾಹನದಲ್ಲಿ ನಾವು ಸಂಚರಿಸಬಹುದು. ಶಿರಾಡಿ ಘಾಟಿಯಿಂದಾಗಿ ಹೋಗಬಹುದು ಅಥವಾ ಸಂಪಾಜೆ ಮಾರ್ಗವಾಗಿಯೂ ಹೋಗಬಹುದು. ಬೆಂಗಳೂರಿಗೆ ಹೋಗುವ ವಿಧಾನಗಳ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡರೂ, ಟಿಕೆಟ್ ದರದ ಬಗ್ಗೆ ತಿಳಿದುಕೊಂಡರೂ, ಟಿಕೆಟನ್ನೇ ಕಾಯ್ದಿರಿಸಿದರೂ ನಾವು ವಾಹನವೇರಿ ಪಯಣ ಬೆಳೆಸದಿದ್ದರೆ ಬೆಂಗಳೂರು ತಲುಪುವುದಿಲ್ಲ. ಕೆಲವೊಮ್ಮೆ ಬಸ್ ರಶ್ ಇರಬಹುದು. ದಾರಿಯಲ್ಲಿ ನಮ್ಮ ವಾಹನ ಕೆಟ್ಟು ನಿಂತು ರಿಪೇರಿಯ ಬಳಿಕವಷ್ಟೇ ಮುಂದೆ ಹೋಗಬಹುದು. ಘಾಟಿಯ ಪ್ರಯಾಣದಲ್ಲಿ ನಮಗೆ ಸುಸ್ತು, ತಲೆಸುತ್ತು, ತಲೆನೋವು, ವಾಂತಿ, ಕಿವಿನೋವು, ಕಾಲು ನೋವು ಇತ್ಯಾದಿ ಸಮಸ್ಯೆಗಳು ಕಾಡಲೂಬಹುದು. ಇದಕ್ಕೆಲ್ಲ ಹೆದರಿ ಪ್ರಯಾಣ ಮಾಡಲು ಹೆದರಿದರೆ ಖಂಡಿತವಾಗಿಯೂ ನಾವು ಬೆಂಗಳೂರನ್ನು ತಲುಪಲಾರೆವು. ಬೆಂಗಳೂರಿಗೆ ಹೋಗಲೇಬೇಕೆಂದಾದರೆ ಮಧ್ಯೆ ಎದುರಿಸಬೇಕಾಗುವ ಎಲ್ಲ ಸಮಸ್ಯೆಗಳನ್ನು ಕಡೆಗಣಿಸಿ ನಮ್ಮ ಗಮ್ಯಸ್ಥಾನವೊಂದನ್ನೇ ಗಮನದಲ್ಲಿರಿಸಿ ಪಯಣಿಸಬೇಕು. ನಮ್ಮ ಬದುಕಲ್ಲೂ ಹಾಗೆಯೇ ನಮಗೊಂದು ಕನಸಿರುತ್ತದೆ. ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಬೇಕೆಂದಿರುತ್ತೇವೆ. ಆದರೆ ಗುರಿ ಸಾಧನೆಯ ದಾರಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಹೆದರಿ ಹಿಂಜರಿದರೆ ನಮಗೆ ಯಾವತ್ತೂ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ. ಸುಮ್ಮನೆ ಎಲ್ಲೋ ಕುಳಿತಿರುವಾಗ ಬಿದ್ದಿರುವ ಒಂದು ಹಣ್ಣನ್ನು ಕಂಡರೆ ಅದನ್ನು ತಿನ್ನಲು ನಾವು ಹಿಂಜರಿಯುತ್ತೇವೆ. ಅಥವಾ ತಿಂದರೂ ನಮಗದು ಬಹಳ ಆಸ್ವಾದ್ಯ ಎನಿಸುವುದಿಲ್ಲ. ಆದರೆ ಮರವೊಂದರ ಎತ್ತರವಾದ ಕೊಂಬೆಯಲ್ಲಿ ತೂಗುತ್ತಿರುವ ರಸಭರಿತ ಹಣ್ಣೊಂದನ್ನು ಕಂಡು ಆಸೆಪಟ್ಟು ಹರಸಾಹಸ ಮಾಡಿ ಅದನ್ನು ಬೀಳಿಸಿ ಎತ್ತಿಕೊಂಡು ತಿಂದಾಗ ಅದರಿಂದ ಸಿಗುವ ತೃಪ್ತಿಯೇ ಬೇರೆ. ಅದರ ರುಚಿ ಅತ್ಯಂತ ಅನುಪಮವಾಗಿರುತ್ತದೆ. ಸುಲಭವಾಗಿ ಸಿಕ್ಕಿದ ಯಾವುದೂ ನಮಗೆ ಸಂಪೂರ್ಣ ತೃಪ್ತಿ ನೀಡುವುದಿಲ್ಲ. ಕಷ್ಟಪಟ್ಟು ನಾವು ಸಂಪಾದಿಸಿದ್ದರ ಮೌಲ್ಯ ಅಪಾರವಾಗಿದೆ ಎಂದು ನಮಗನಿಸುವ ಕಾರಣ ಅದು ನಮಗೆ ತೃಪ್ತಿ ನೀಡುತ್ತದೆ. ಸಾಧ್ಯವಿದ್ದರೆ ನನ್ನ ಬಳಿ ತಲುಪು, ನನ್ನನ್ನು ಸೋಲಿಸು, ವಶಪಡಿಸು, ನೋಡೋಣ ಎಂದು ನಮ್ಮನ್ನು ನಿತ್ಯ ಅಣಕಿಸುವ ಗುರಿಯ ಸವಾಲನ್ನು ಗಂಭೀರವಾಗಿ ಪರಿಗಣಿಸೋಣ. ಎಷ್ಟೇ ಕಷ್ಟ ಬಂದರೂ ಸರಿಯೇ, ಗುರಿಯನ್ನು ತಲುಪಿಯೇ ತಲುಪುತ್ತೇನೆಂದು ದೃಢ ನಿಶ್ಚಯಗೈಯೋಣ. ಗುರಿಯೆಡೆಗಿನ ನಮ್ಮ ಪ್ರಯಾಣ, ನಮ್ಮ ಪ್ರಯತ್ನ ಈಗಿಂದೀಗಲೇ ಆರಂಭವಾಗಲಿ.